ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೂ ಹಾಗೂ ನನ್ನ ಫಾಲೋವರ್ಸ್ಗೆ. ನಾನಿವಾಗ ಬೆಂಗಳೂರಿಂದ ಹಾಂಗ್ಕಾಂಗ್ ಹೋಗ್ತಾ ಇದ್ದೀನಿ. ಬನ್ನಿ, ದಿ ಫ್ಲೈಟ್ ಟೇಕ್ ಆಫ್ ಆಯಿತು. ನೋಡ್ತಾ ಇದ್ದೀನಿ, ಅಡುಗೆ ಕಾಣಿಸ್ತಲ್ಲ ನಿಮಗೆ. ಇವಾಗ ಫುಲ್ಲು ಬ್ಲೂ ಸ್ಕೈ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ಇವಾಗ ನೋಡ್ತಾ ಇರೋದು ಇದು ಸ್ಕ್ರೀನು. ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿ ಶೋಪ್ ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ. ಸ್ವಲ್ಪ ಹೊತ್ತಾದ ನಂತರ ನಮಗೆ ಚಿಕನ್ ಕೊಟ್ಟರು, ಲೈಟ್ ಫುಡ್ ಇದು. ಸೊ ಅದಾದಮೇಲೆ ನಾನು ಹಾಂಗ್ಕಾಂಗ್ ರೀಚ್ ಆದೆ, ಹಾಂಗ್ಕಾಂಗ್ ಏರ್ಪೋರ್ಟು. ಸ್ವಲ್ಪ ಡಿಹೈಡ್ರೇಟ್ ಆಗಿದ್ದರಿಂದ ವಾಟರ್ ಬಾಟಲ್ನ ಕಾಯಿನ್ ಹಾಕಿ ವಾಟರ್ ಬಾಟಲ್ನ ಬಂತು ನೋಡಿ. ಸೊ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ತೊಗೊಳ್ಳೋದು, ಡ್ರಿಂಕ್ ಮಾಡೋದು ಅಷ್ಟೇ. ಇದು ಬಂದು ಹಾಂಗ್ಕಾಂಗ್ ಏರ್ಪೋರ್ಟು. ನಿಮ್ಮ ಸ್ಟಾರ್ಟಿಂಗು ವೀಸಾ ಇಮಿಗ್ರೇಷನ್ ಮುಗಿಸಿದ ತಕ್ಷಣ ಈ ವಾಟರ್ಫಾಲ್ ಕಾಣಿಸುತ್ತೆ. ಇದೊಂದು ಸೂಪರಾಗಿ ಚೆನ್ನಾಗಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡ್ತಿದ್ದೀರಲ್ಲ, ಇದೆಲ್ಲ ಹಾಂಗ್ಕಾಂಗ್ ಎಂಟ್ರೆನ್ಸ್ ಸ್ಟಾರ್ಟಿಂಗು. ಸೊ ಅದಾದಮೇಲೆ ನಾನು ಹಾಂಗ್ಕಾಂಗಿಂದ ಮಕಾವುಗೆ ಹೋಗೋಕ್ಕೆ ಹೇಗೋದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ. ಒಂದು ಸತಿ ಹಾಂಗ್ಕಾಂಗ್ ಬಂದಮೇಲೆ ಮಕಾವುಗೆ ಹೋಗೋಕ್ಕೆ ತುಂಬ ಆಪ್ಷನ್ಸ್ ಇದೆ. ಈ ಥರ ಪ್ರೈವೇಟಾಗಿ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಬಸ್ ಇದೆಯಲ್ಲ, ಬಸ್ ಆದರೂ ವೆರಿ ಚೀಪ್ ಆ್ಯಂಡ್ ಅಫೋರ್ಡಬಲ್ಲು. ಅದಿಲ್ಲ ಅಂದರೆ ಫ್ಲೈಟ್ ಡೈರೆಕ್ಟ್ ಬೆಂಗಳೂರಿಂದ ಮಕಾವಿಗೆ ಹಾಕೋಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಕೊತೀನಿ. ಬನ್ನಿ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈಗ ನೋಡ್ತಿದ್ದೀರಲ್ಲ, ಈಗ ನಿಮಗೆ ಮಕಾವು ಸಿಟಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಹಾಂಗ್ಕಾಂಗ್ ಇಮಿಗ್ರೇಷನ್ ಎಲ್ಲ ಮುಗಿಸಿ ಬರೋ ಅಷ್ಟಲ್ಲಿ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ಹಾಂಗ್ಕಾಂಗ್ ಇಮಿಗ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಟಫ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು 14 days ವೀಸಾ ಫ್ರೀ ಇರೋದ್ರಿಂದ ನಾನು ಹಾಂಗ್ಕಾಂಗ್ ಹೋಗಿದ್ದೆ. ಸೊ ನಿಮಗೆ ಮೇನ್ಲ್ಯಾಂಡ್ ಚೀನಾ ವೀಸಾ ಸಿಕ್ಕಿದ್ರೆ ತುಂಬ ಈಸಿ ಮಕಾವು ಮತ್ತು ಹಾಂಗ್ಕಾಂಗ್ ಕವರ್ ಮಾಡೋದಿಲ್ಲ ಅಂದರೆ ಇಮಿಗ್ರೇಷನ್ 2 hours ಲಾಕ್ ಮಾಡ್ತಾರೆ ನಿಮ್ಮನ್ನ. ಸೊ ಇದು ಬಂದು ನೋಡ್ತಿದ್ದಾರಲ್ಲ, ಇದು ಟನಲ್ಲು. ಸೊ ಸಿಕ್ಕಾಪಟ್ಟೆ ಫೇಮಸ್ ಟನಲ್ಲು, ನಿಮಗೆ ತೋರಿಸ್ತೀನಿ ಇದರಲ್ಲಿ ಇಮೇಜಲ್ಲಿ. ಇದು ಕನೆಕ್ಟಿಂಗ್ ಬ್ರಿಡ್ಜ್ ಬಂದುಬಿಟ್ಟು ನಿಮಗೆ ಮಕಾವು ಮತ್ತು ಹಾಂಗ್ಕಾಂಗ್ಗೆ ಕನೆಕ್ಟಿಂಗ್ ಬ್ರಿಡ್ಜ್ ಇದು. ಆಲ್ಮೋಸ್ಟ್ ಇದು ಒಂದು 25-30 kilometers ಇದೆ. ನಾನು ಸ್ಪೀಡ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ. ನೋಡ್ತಿದ್ರಲ್ಲ, ಈಗ ನಿಮಗೆ ಮಕಾವು ಕಾಣಿಸ್ತಾ ಇದೆ ನಾರ್ಮಲ್ಲು. ಇನ್ನೇನು ನಾನು ಆಲ್ರೆಡಿ ಮಕಾವು ಸಿಟಿನ ರೀಚ್ ಆಗ್ತಾ ಇದ್ದೀನಿ. ಮಕಾವು ಅಂದರೆ ನಿಮ್ಗೆ ಬಂದುಬಿಟ್ಟು ಕೊಟಾಯಿ ಮತ್ತು ತೈಪಾ ಅಂತ ಎರಡಿದೆ. ನಾನು ಇವಾಗ ತೈಪಾದಲ್ಲಿ ಹೋಟೆಲ್ ಬುಕ್ ಮಾಡಿದ್ದು, ಗ್ರ್ಯಾಂಡ್ ಕಾಲೋನಿ ರೆಸಾರ್ಟ್ ಅಂತ ಹೇಳಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನು ತುಂಬ ಆಲ್ಮೋಸ್ಟ್ 12 kilometers ಇದೆ. ಸೊ ಇವಾಗ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ, ಪ್ರೈವೇಟ್ ಕ್ಯಾಬಲ್ಲಿ. ನೋಡ್ತಾ ಇದ್ದೀರಲ್ಲ ಸಿಟಿನೆಲ್ಲ, ಬನ್ನಿ ನೋಡ್ತಾ ಹೋಗಿ. ಹಂಗೆ ನಿಮ್ಮ ರೋಡೆಲ್ಲ ನೋಡಿ ಏನು ಕ್ಲೀನಾಗಿದೆ ಅಂತ. ಎಲ್ಲ ಆಲ್ಮೋಸ್ಟ್ ಟ್ರಾಫಿಕ್ ರೂಲ್ಸ್ನ ಕ್ಲೀನಾಗಿ ಫಾಲೋ ಮಾಡ್ತಾರೆ ಇಲ್ಲೆಲ್ಲ. ಸೊ ಇದು ಬಂದ್ಬಿಟ್ಟು ಟವರ್ಸು ಆಫೀಸು. ಇದು ಬಂದು ಟೋಲ್ ಬಂತಿಲ್ಲಿ ನೋಡ್ಬೋದು. ಟೋಲ್ ಆದಮೇಲೆ ಟೋಲಲ್ಲಿ ನನಗೆ ಕ್ಯಾಮ್ರಾ ತೆಗಿಯೋಕ್ಕೆ, ಫೋಟೋ ತೊಗೊಳೋಕ್ಕೆ, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಟೋಲಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇಲ್ಲಿ ಇಮಿಗ್ರೇಷನ್ ಅಂದು. ಸೊ ಇಮಿಗ್ರೇಷನ್ ಅಲ್ಲಿ ಟೋಲ್ನ ಪಾಸ್ ಮಾಡಿ ಹೋಗ್ತಾ ಇದ್ದೀನಿ. ಅದು ಕ್ವೈಟ್ ಸ್ಮಾಲ್ ಇಮಿಗ್ರೇಷನ್ ಪ್ರೋಸೆಸ್ ಥರನೇ ಇತ್ತು. ಸೊ ಇವಾಗ ಹೋಗ್ತಾ ಇದ್ದೀನಿ ನೋಡಿ. ನಾನು ಮಕಾವು ಸಿಟಿಗೆ ರೀಚ್ ಆದೆ, ಅನದರ್ ಪಾಯಿಂಟ್ಗೆ. ಇಲ್ಲಿ ನಾನು ಕ್ಯಾಬ್ನ ಚೇಂಜ್ ಮಾಡಬೇಕಿತ್ತು, ಅನದರ್ ಪರ್ಸನ್. ಅವ್ರ ಪಾಯಿಂಟ್ ಇಲ್ಲಿ ಗಂಟ ಇತ್ತು. ಅದಾದಮೇಲೆ ಈ ಕ್ಯಾಬ್ಗೆ, ಪ್ರೈವೇಟ್ ಕ್ಯಾಬಲ್ಲಿ ನಾನು ಹತ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಬನ್ನಿ ಹೋಗೋಣ. ನೋಡ್ತಾ ಇದ್ರಲ್ಲ, ನಾನೀಗ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ ಮಕಾವುಗೆ. ನಮಗೆ ಇಲ್ಲೊಂದು ಕ್ವಿಕ್ ಇಮಿಗ್ರೇಷನ್ ಇತ್ತು, ಅಂದರೆ ಇದು ಬಂದು ಚೆಕ್ ಪಾಯಿಂಟು. ಈ ಚೆಕ್ ಪಾಯಿಂಟಲ್ಲಿ ನನ್ನ ಪಾಸ್ಪೋರ್ಟು ಮತ್ತು ವೆರಿಫಿಕೇಷನ್ ಮಾಡಿದ್ರು. ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಇಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ದಲ್ಲ, ನಾನು ಇವಾಗ ಇಲ್ಲಿ ರೀಚ್ ಆಗಿದ್ದೀನಿ. ತೈಪಾಗ ಇನ್ನೇನು ಹೋಗಬೇಕು. ಸೊ ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನನಗಿನ್ನೂ 30 minutes ಬೇಕಾಯಿತು ಹೋಗೋಕ್ಕೆ ತೈಪಾಗೆ. ಸೊ ಇದು ಬಂದ್ಬಿಟ್ಟು ಕನೆಕ್ಟಿಂಗ್ ಬ್ರಿಡ್ಜ್ ಅನದರು ಮಕಾವುಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಲ್ಯಾಂಡ್ಸ್ಕೇಪೇ ಕಾಣಿಸ್ತಾ ಇದೆ ಸಿಟಿ ಮಕಾವು ಫುಲ್. ಆಲ್ಮೋಸ್ಟ್ ಇದು ಬಂದು ಗ್ಯಾಮ್ಲಿಂಗ್ ಏರಿಯಾ, ಕೆಸಿನೋಗೆ ಫೇಮಸ್ಸು. ಇದು ಬಂದು ನೋಡಿ, ಇದು ಬಂದು ಬ್ರಿಡ್ಜು, ಫುಲ್ ಕಂಪ್ಲೀಟ್ ಬ್ರಿಡ್ಜು. ಇವ್ರು ಸ್ವಲ್ಪ ನಿಧಾನಕ್ಕೆ ಹೋಗ್ತಿದ್ದಾರೆ. ಯಾರೋ ಫ್ರೆಂಡ್ ಇದ್ರು, ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ನಾನು ಹೋಗಲಿ ಅಂದ್ಬಿಟ್ಟು ನಾನು ಪೀಸಾಗಿ ಕೂತ್ಕೊಂಡಿದ್ದೆ. ಈಗ ಬಂದ್ವಿ. ಇನ್ನೇನು 1 kilometers ನಿಮ್ಗೆ ಸಿಟಿ ಕಾಣಿಸುತ್ತೆ. ತೋರಿಸ್ತಾ ಹೋಗ್ತೀನಿ ಏನೇನು ಅಂತೆಲ್ಲ.
ಸೊ ನನಗೆ ಬಂದ್ಬಿಟ್ಟು ನನ್ನ ಫ್ರೆಂಡು 3500ಗೆ ನನಗೆ ಕ್ಲಾರಾ ಅಂತ ಹೇಳ್ಬಿಟ್ಟು ನನ್ನ ಹಾಂಗ್ಕಾಂಗ್ ಫ್ರೆಂಡು ನನಗೆ ಬುಕ್ ಮಾಡಿಕೊಟ್ರು ಇದನ್ನ ಕ್ಯಾಬ್ನ. ಸೊ ಇನ್ನೇನು ಸಿಟಿಗೆ ಎಂಟ್ರ್ ಆಗೋಕ್ಕೆ ಇನ್ನೇನು 2 ಕಿಲೋಮೀಟರ್ಸ್ ಇದೆ ಅಷ್ಟೇ ಕಲೋನ್ಗೆ. ನೋಡ್ಬೋದು ಅದು ಕಾಣಿಸ್ತಿದೆಯಲ್ಲ, ಅದೇ ವೆನೇಷಿಯನ್ನು ಮಾಲು. ಸಿಕ್ಕಾಪಟ್ಟೆ ಫೇಮಸ್ ಮಾಲ್ ಇದು ಮಕಾವುಲಿ. ನಿಮಗೆ ಬೋರ್ಡ್ ಸೈನ್ಸ್ ಕಾಣಿಸ್ತಾ ಇದೆಯಲ್ಲ, ಕಲೋನ್ ಆ್ಯಂಡ್ ತೈಪಾ ಸೆಂಟ್ರೋ. ನಾನು ನನ್ನ ಹೋಟೆಲ್ ಬಂದು ಬುಕ್ ಮಾಡಿರೋದು ತೈಪಾ ಅಲ್ಲಿ, ಗ್ರ್ಯಾಂಡ್ ಕಲೋನ್ ರೆಸಾರ್ಟ್ ಅಂತ ಹೇಳಿ. ಅದು ಸ್ವಲ್ಪ ರಿಮೋಟ್ ಪ್ಲೇಸಸ್ ಇಲ್ಲಿಂದ ಫಾರ್ ಇದೆ. ಸೊ ಈಗ ನೋಡ್ತಿದ್ದಾರಲ್ಲ, ಇಲ್ಲಿ ಸರ್ಕಲಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಸರ್ಕಲ್ಲಿಂದ ಮುಂದೆ ಪಾಸ್ ಆದರೆ ನನಗೆ ತೈಪಾಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ ಇಲ್ಲಿ ಸೈನ್ಸ್ ಬೋರ್ಡ್ ಹಾಕಿದ್ದಾರೆ, ಕಲೋನ್ ಮತ್ತು ಇನ್ನೂ 2-3 ಪ್ಲೇಸಸ್ಸು. ಇದು ಮೇಯ್ನ್ ಬಂದ್ಬಿಟ್ಟು ಇಲ್ಲೇ ಎಲ್ಲ ಫುಲ್ ಇರೋದು. ಲಂಡನ್ ಏರ್ ಆಗಲಿ, ಪರ್ಷಿಯನ್ ಆಗಲಿ, ಮತ್ತು ಆಲ್ ರೆಸಾರ್ಟ್ಸು, 5 ಸ್ಟಾರ್ ಹೋಟೆಲ್ಸು, ಕೆಸಿನೋಸು ಎಲ್ಲ ಇಲ್ಲೇ ಇರೋದು ಈ ಸ್ಟ್ರೀಟಲ್ಲೇ. ನಿಮ್ಗೆ ಇಲ್ಲಿ ಬಂದರೆ ಸಾಕು, ಎಲ್ಲ ಸಿಗುತ್ತೆ. ಸೊ ನೋಡಿ ರೆಡ್ ಲೈಟ್ ಬಿದ್ದಿತ್ತು, ವೆಯ್ಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಜಸ್ಟು ವೆನೇಷಿಯನ್ ಮಾಲ್ಗೆ ಎಂಟರ್ ಆದೆ. ಇಲ್ಲಿ ಬಂದು ಡ್ರಾಪ್ ಆಫ್ ಪಾಯಿಂಟ್ ಇತ್ತು ನನ್ನ ಪ್ರೈವೇಟ್ ಕ್ಯಾಬ್ದು, ನೋಡ್ತಾ ಇದ್ದೀರಲ್ಲ. ಇದು ಬಂದು ಎಂಟ್ರೆನ್ಸು ವೆನೇಷಿಯನ್ ಮಾಲ್ಗೆ. ಸೊ ಹೋಗ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ಯಾಕ್ಸೀಸು ಅವೈಲಬಲ್ಲು. ಎಲ್ಲ ಬಂದು ಇಲ್ಲೇ ಡ್ರಾಪ್ ಆಫ್ ಮಾಡೋದು, ಡ್ರಾಪ್ ಆಫು ಮತ್ತು ಪಿಕಪ್ಪು. ನಾನು ಫೇರ್ನ ಪೇ ಮಾಡಿ, ಸೊ ಬ್ಯಾಗ್ನೆಲ್ಲ ನನಗೆ ಈ ಪರ್ಸನ್ ಬಂದು ಹೆಲ್ಪ್ ಮಾಡಿದ್ರು. ಬ್ಯಾಗೇಜ್ನೆಲ್ಲ ಒಂದು ಅನದರ್ ಕ್ಯಾಬಲ್ಲಿ ಶಿಫ್ಟ್ ಮಾಡಿ ನನಗೆ ಗೈಡ್ ಮಾಡಿದ್ರು ಅಲ್ಲಿ ಹೆಂಗೆ ಹೋಗಬೇಕು ಅಂತೇಳಿ ನನ್ನ ರೆಸಾರ್ಟ್ಗೆ, ಕಲೋನ್ ಗ್ರ್ಯಾಂಡ್ ಕಲೋನ್ ರೆಸಾರ್ಟ್ಗೆ. ಸೊ ಹೋಗ್ತಾಯಿದ್ದೀನಿ, ನೋಡ್ಬೋದು. ಸೊ ಇವರು ಕೇಳ್ತಿದ್ದಾರೆ, ನಾನು ತುಂಬ ಜನ ಕೇಳಿದೆ, ಕರೆಕ್ಟಾಗಿ ಯಾರೂ ಬರಲಿಲ್ಲ. ಯಾಕಂದರೆ ಅವ್ರಿಗೆ ಅದು ವರ್ಕೌಟ್ ಆಗೋಲ್ಲ, ಅದು ತುಂಬ ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ. ಇವರು ಕೇಳಿ ಸೊ ನನಗೆ ಹೆಲ್ಪ್ ಮಾಡಿ ಗೈಡ್ ಮಾಡಿದ್ರು. ನಾನು ಹೋಗ್ತಾ ಇದ್ದೀನಿ. ಕಾರಲ್ಲಿ ಪಾಸ್ ಆಗ್ತಾ ಇದ್ದೀವಿ. ದಿಸ್ ಇಸ್ ಬ್ಯೂಟಿಫುಲ್ ಸಿಟಿ. ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಒನ್ ಇನ್ ಅ ಲೈಫ್ ಟೈಮ್ ದಟ್ ಪೀಪಲ್ ವಿಲ್ ಕಾಲ್ ಲಾಸ್ ವೇಗಸ್ ಆಫ್ ಏಷಿಯಾ. ಸೊ ಟ್ರೂಲಿ ಇಟ್ ಅಮೇಜ್. ನಾನಿವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ವೆನಿಟಿಯನ್. ಸೊ ಅಲ್ಲಿಂದನೇ ಟ್ಯಾಕ್ಸಿ ಹತ್ಕೊಂಡು ಜಸ್ಟ್ ಈಗ ಬಂದೆ. ಈಗ ಟ್ಯಾಕ್ಸಿ ಹತ್ಕೊಂಡು ನಮಗಂತೂ ಲಾಸ್ ವೇಗಸ್ ಏನಕ್ಕೆ ಇಷ್ಟ ಅಂದರೆ 90s ಕಿಡ್ಸ್ಗೆಲ್ಲ ಸ್ಯಾನ್ ಆಂಡ್ರೆಸ್ ಗೇಮ್ ಆಡ್ಬೇಕಾದ್ರೆ ವೈಸಿಟಿ ಅದರಲ್ಲೆಲ್ಲ ಕೆಲಸ ಕೊಡೋರು. ಓಪನ್ ಆಗ್ತಾ ಹೋಗೋದು, ಒಂದೊಂದು ಸಿಟಿ ಅನ್ಲಾಕ್ ಆಗ್ತಾ, ಕ್ಯಾಲಿಫೋರ್ನಿಯಾ, ಲಾಸ್ ವೇಗಸ್ಸು. ಅವಾಗಿಂದ ಹುಚ್ಚಿ ಹಿಡ್ದಿದ್ದು, ಏನಪ್ಪ ಇದು ಹಿಂಗಿದೆ ಪಬ್ಸು ಬಾರ್ಸು ಅಂತೆಲ್ಲ. ಸೊ ಅವಾಗಿಂದ ಹುಚ್ಚಿತ್ತು ಹೋಗಬೇಕು ಅಂದು. ಬಟ್ ಲಾಸ್ ವೇಗಸ್ಗೆ ಹೋಗಿಲ್ಲ, ಇಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಹೋಗಿ ಬನ್ನಿ ನೋಡೋಣ. ಇದು ಬಂದು ಮೀಟ್ರು. ಈ ಮೀಟ್ರು ಮತ್ತು ಈ ಒಂದು ಇದು ID ಕಾರ್ಡು. ನಾರ್ಮಲಾಗಿ ಈಗ ಸಿಟಿ ಲೆಫ್ಟ್ ಆಗಿದ್ದೀವಿ. ಸೊ ಈಗ ನೋಡ್ಬೋದು, ಇಲ್ಲಿ ಮಾತ್ರ ರೋಡ್ಗಳೆಲ್ಲ ತುಂಬ ಸಕ್ಕದಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಅಂತೂ ಮಾತಾಡಂಗೆ ಇಲ್ಲ, ಆಲ್ವೇಸ್ ಹೆಡ್. ಸೊ ನಾನಿವಾಗ ನನ್ನ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ನ ಬುಕ್ ಮಾಡಿ ಹೋಗ್ತಾ ಇದ್ದೀನಿ. ಅದು ಸ್ಕ್ರೀನಲ್ಲಿ ನೋಡ್ತಾ ಇದ್ರಲ್ಲ, $47 ಹಾಂಗ್ಕಾಂಗ್ ಡಾಲರು, ಆಲ್ಮೋಸ್ಟ್ $500 ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಬ್ ಹಿಡದೆ ಹೋಗಬೇಕು. ಒಂದು 3-4 ಕಿಲೋಮೀಟರ್ಸ್ ಇದೆ. ನಾನು ರೆಸಾರ್ಟ್ ಬಂತು ಕಲೋನ್, ಗ್ರ್ಯಾಂಡ್ ಕಲೋನ್ ರೆಸಾರ್ಟ್ ಅಂತ ಹೇಳಿ ನಾನು ಬುಕ್ ಮಾಡಿದ್ದಿದ್ದು. ಸೊ ನೋಡ್ಬೋದು, ಈಗ ಜಸ್ಟ್ ಎಂಟರ್ ಆದೆ. ಸೊ ಫೈನಲಿ ನನ್ನ ಲಗೇಜ್ನೆಲ್ಲ ಇಳಿಸಿ ಕಾರಿಂದ ಪ್ಯಾಕ್ ಮಾಡಿ ರೂಮಲ್ಲಿ ಜಸ್ಟ್ ಆಚೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು 1 ಅವರ್ ಸ್ಪೆಂಡ್ ಮಾಡಿ ಬಂದೆ. ತಿರ್ಗಾ ಸಿಟಿನ ರೌಂಡ್ಸ್ ಹಾಕೋಣ ಅಂತೇಳಿ. ಈಗ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಸ್ಟುಡಿಯೋಸ್ ಅಂತ ಹೇಳಿ, ಸ್ಟುಡಿಯೋ ಸಿಟಿ ಅಂತೇಳಿ. ಇದು ಆಲ್ಮೋಸ್ಟ್ ಎಲ್ಲ ಕಿಸಿನೋ ಟೈಪ್ಸೇನೆ ಎಲ್ಲ. ಸೊ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ನನಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವೆನೇಷಿಯನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸಿಟಿ ಮಾಲು. ಸೊ ಇದು ಪರ್ಷಿಯನ್ ಮಕಾವು. ಇದು ಬಂದು ಹೇಳಿದ್ನಲ್ಲ 5 ಸ್ಟಾರ್ ಹೋಟೆಲ್ಲು.
ಸೊ ಪರ್ ಡೇ ಆಲ್ಮೋಸ್ಟ್ 50,000 40,000 ಆಗುತ್ತೆ. ಸೊ ಈ ಕಡೆ ನೋಡ್ರಿ, ನಿಮಗೆ ಕಾಣಿಸುತ್ತೆ ಎಲ್ಲ ಕಂಪ್ಲೀಟಾಗಿ ಹೇಗಿದೆ ಫುಲ್ಲು. ಈಗ ನಾನು ವೆನೇಷಿಯನ್ಗೆ ಎಂಟ್ರ್ ಆಗ್ತಾಯಿದ್ದೀನಿ. ಇದು ಬಂದು ಲಂಡನ್ ಇರೋ ಮಕಾವು, ಸುಮ್ಮನೆ ಲಂಡನ್ ಥೀಮ್ಡ್ ಅಲ್ಲಿ ಮಾಡಿರೋದು ಇವೆಲ್ಲ, ಜಸ್ಟ್ ಟು ಅಟ್ರಾಕ್ಟ್ ಪೀಪಲ್, ಜನನ. ಸೊ ನಿಮಗೆ ನೋಡಿ ಇವಾಗ ನಾನು ಜಸ್ಟ್ ಹೋಗ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ ಎಂಟ್ರ್ ಆಗಿದ ತಕ್ಷಣವೇ ವೆನೇಷಿಯನ್ನಲ್ಲಿ ನಿಮಗೆ ಸಿಗೋದು ಈ ಥರ ಒಂದು ಡಿಸೈನು, ಸ್ಟ್ರಕ್ಚರು ಈ ಥರ. ಸೊ ನೋಡಿ ಮೇಲ್ಗಡೆ ಹೆಂಗೆ ಕಾಣಿಸ್ತಾಯಿದೆ ಅಂತೇಳಿ, ಈ ಥರ ಫುಲ್ಲು ಆಲ್ಮೋಸ್ಟ್ ಒಂಥರ ರೌಂಡ್ ಡಿಸೈನ್ಸು, ಪಿಲ್ಲರ್ಸು. ನಿಮ್ಗೆ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ಫ್ಲೋರಲ್ಲಿ ಬಂದೆ ಕೆಸಿನೋ. ಫಸ್ಟ್ ನಿಮಗೆ ಏಜ್ ಪ್ರೂಫ್ ಕೇಳಿಸ್ತಾರೆ, ಅದಾದಮೇಲೆ ಏಜ್ ವೆರಿಫಿಕೇಷನ್ ಆದಮೇಲೆ ನಿಮ್ಗೆ ಎಂಟರ್ ಮಾಡ್ತಾರೆ ಕೆಸಿನೋ ಗೇಮ್ಸ್ ಎಲ್ಲ ಆಡೋಕ್ಕೆ. ಇದು ನೋಡ್ತಿದ್ದೀರಲ್ಲ, ಸೊ ನಿಮ್ಗೆ ಸ್ವಲ್ಪ ಅಷ್ಟೇ ತೋರ್ಸೋಕ್ಕಾಗೋದು, ಹಾಡಿದ್ದೆಲ್ಲ ನೋಡೋಕ್ಕೆ ಬಿಡೋಲ್ಲ, ವೀಡಿಯೋ ಕೂಡ ಮಾಡೋಕ್ಕೆ ಬಿಡೋಲ್ಲ, ವೆರಿ ಸ್ಟ್ರಿಕ್ಟು ಇಲ್ಲಿ. ಸೊ ರೋಲೆಕ್ಸ್ ಶಾಪ್ ಇದೆ ನೋಡ್ಬೋದು. ನಾನು ಮೇಲೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ ಈಗ. ಸೊ ಮೇಲೆ ಬಂದಮೇಲೆ ನಿಮ್ಗೆ ಇದು ಬಂದು ವಿಟಾಲಿ ಎಲ್ಲಿದೆಯಲ್ಲ ವಿನೀಸ್, ಸೇಮ್ ಅದೇ ಥರನೇ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು. ಆ್ಯಕ್ಚುಲಿ ಬೋಟು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋದಾಗ. ಸೊ ಅನ್ಫಾರ್ಚುನೇಟ್ಲಿ ವೆರಿ ಸ್ಯಾಡು. ಇಲ್ಲಿ ಬಂದು ಬೋಟ್ ಹೇಗೆ ಇಟಾಲಿಲಿ ವಿನೀಸ್ ಅನ್ನೋ ಪ್ಲೇಸಲ್ಲಿ ಹಿಂಗೆ ಬೋಟ್ ಓಡಿಸ್ತಾರೆ ಹಂಗೆ. ನೋ ಒನ್ ವಿಲ್ ಕೇರ್ ಯು ಇಫ್ ಯು ಕಮ್ ಹಿಯರ್. ಅಲೋನ್ ಅಂತೂ ಬಂದ್ರಂತೂ ಫೋಟೋ ಅಂತೂ ವಿಡಿಯೋ ಅಂತೂ ತೆಗೆಸ್ಕೊಳಕ್ಕಂತೂ ಇಂಪಾಸಿಬಲ್. ನೋ ಒನ್, ಯಾರು ಲಿಟ್ರಲಿ ಏನು ರೆಸ್ಪಾಂಡು ಕೂಡ ಇವನ್ ಮಾಡಲ್ಲ. ಸೊ ಐ ಥಿಂಕ್ ರೇಸಿಸಮ್ ಇಸ್ ಆಲ್ಸೋ ಇಸ್ ದೇರ್ ಒನ್ ಆಫ್ ದಿ ಥಿಂಗ್. ಸೊ ಹಾಂಗ್ಕಾಂಗ್ ಬರ್ಬೇಕಾದ್ರೆ ಕನ್ಸಿಡರ್ ಮಾಡಬೇಕು, ಚೈನಾ ಎವ್ರಿಥಿಂಗ್ ನೀಡ್ ಟು ಥಿಂಕ್ ಟ್ವೈಸ್. ಸ್ಟ್ರೈಟ್ ಹೋದರೆ ದ ಲಂಡನ್ ಆರ್ ದಿ ಫೇಮಸ್ ಒನ್ ವಿಚ್ ವಿ ವಿಲ್ ಗೆಟ್. ಸೊ ಜಸ್ಟ್ ನೋಡೋಣ, ಟು ಶೇರ್ ವಿತ್ ದಿ ಇನ್ಸೈಡ್. ಇದಂತೂ ಸಿಕ್ಕಾಪಟ್ಟೆ ಉದ್ದ ಇದೆ ಗ್ಲಾಸು, ಇಲ್ಲಿ ಕ್ರೇಜಿ ಡಿಸೈನ್ಸ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇನ್ನು ಮೂರು. ಎಲಿವೇಟರ್ ಯೂಸ್ ಮಾಡ್ತಾಯಿದ್ದೀನಿ ಓಕೆ. ಇಲ್ಲಿ ಸೈನ್ ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದು ಲಂಡನ್ ಈ ಕಡೆ ರೈಟಲ್ಲಿದೆ. ಸೊ ಪ್ಲಾಜಾ, ಕೆಸಿನೋ, ಆಮೇಲೆ ಮ್ಯಾನ್ಷನ್ ಎಲ್ಲ ರೈಟ್ ಸೈಡಲ್ಲಿದೆ. ಬನ್ನಿ ಹೋಗೋಣ. ಇದಂತೂ ಮಾಲ್, ಎವ್ರಿ ಪ್ಲೇಸ್ ಎಲ್ಲ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ನಮ್ಮ UB ಸಿಟಿ ಹೇಗಿದೆಯೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಎಲ್ಲ ಎಕ್ಸ್ಪೆನ್ಸಿವು ಬ್ರ್ಯಾಂಡ್ಸೇ ಇರೋದು. ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು ಎಲ್ಲ ನೋಡ್ತಾ ಇದ್ದೀರಲ್ಲ ನೀವೇ, ಚಾನೆಲ್ ಆ ಥರ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸೇ ಇರೋದು ಆಲ್ಮೋಸ್ಟ್. ಇದು ಬಂದು ಸೆಂಟರು. ಇಲ್ಲಿ ಸ್ವಲ್ಪ ಫೋಟೋ ತೆಗೆಸ್ಕೊಂಡೆ ನಾನು. ಫೋಟೋ ತೆಗೆಸ್ಕೊಂಡು ಹಂಗೆ ಎಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು ಸ್ಟಾರ್ಟಿಂಗಲ್ಲಿ, ಯಾವ ಕಡೆಯಿಂದ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಸ್ಟಕ್ ಆಗಿ ಆಮೇಲೆ ರೂಟ್ನೆಲ್ಲ ನೋಡ್ಕೊಂಡು ಇವಾಗ ನಾನು ಲಂಡನ್ ಏರ್ಗೂ ಮತ್ತು ಪರ್ಷಿಯನ್ಗೆ ಹೋಗೋ ಜಾಗದಲ್ಲೇ ಇದ್ದೀನಿ. ಈ ಲೆಫ್ಟ್ ಸೈಡ್ ಇದೆಯಲ್ಲ, ಲೆಫ್ಟ್ ಸೈಡ್ ಹೋಗ್ತಿದ್ದಾರಲ್ಲ ವೈಟ್ ಶರ್ಟು, ಅಲ್ಲಿ ಹೋದರೆ ನಿಮಗೆ ಲಂಡನ್ ಇರೋ ಒಂದು ಪಿಕ್ಚರ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಅಲ್ಲಿ ಬಾಲ್ಕನಿ ಇದೆ ಆ್ಯಕ್ಚುಲಿ. ಇದು ಬಾಲ್ಕನಿಯಿಂದನೇ ನಾನು ಫುಲ್ಲು ಈ ವ್ಯೂ ತೋರಿಸ್ತಾ ಇದ್ದು. ವೆನೇಷಿಯನ್ನು ಇದು ಫುಲ್ಲು ಅನಿಸುತ್ತೆ. ಈ ಕಡೆ ಬಂದರೆ ಲಂಡನ್ ಏರ್ ಇದೆಯಲ್ಲ, ಇದು ಫೋಟೋ ಕ್ಲೀನಾಗಿ ಬರುತ್ತೆ ಈ ಬಾಲ್ಕನಿಗೆ ಬಂದರೆ ನೀವು. ಸೊ ನೋಡ್ಬೋದು, ಇಲ್ಲೆಲ್ಲ ಫೋಟೋಸ್ ತೆಗೆಸ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಇಲ್ಲೆಲ್ಲ. ಸೊ ಅದಾದಮೇಲೆ ನಾನು ಮುಗಿಸ್ಕೊಂಡು ಒಂದು 3-4 ಫೋಟೋ ತೆಗೆಸ್ಕೊಂಡು ಈಗ ಜಸ್ಟ್ ಎಸ್ಕಲೇಟರಲ್ಲಿ ಮುಂದೆ ಹೋಗ್ತಾಯಿದ್ದೀನಿ ನೋಡೋಣ ಅಂತ. ಆಲ್ಮೋಸ್ಟ್ ಇದು 10 o'clock ಆಗಿತ್ತು. ನೋಡಿ ಇಲ್ಲಿ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಈ ಮಾರ್ಬಲ್ಲು ಫುಲ್ಲು, ಆ್ಯಕ್ಚುಲಿ ಮಾಲ್ ಬಂದೆ ಫುಲ್ ಕಂಪ್ಲೀಟ್ ಮಾರ್ಬಲಲ್ಲಿ ಮಾಡಿರೋದು. ಲೂಯಿಸ್ ವಿಟಾನು ನೋಡ್ಬೋದು ಬ್ರ್ಯಾಂಡ್ ಇದೆ. ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ, ನಾನು ಸ್ವಲ್ಪ ಹಂಗೆ ಬ್ಯಾಕ್ಗ್ರೌಂಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ತಗೊಂಡು. ಇವಾಗ ಜಸ್ಟ್ ಟಿಫನಿ ಆ್ಯಂಡ್ ಕೋ ಅಂತ ಹೇಳಿ ಇದು ಎಕ್ಸ್ಪೆನ್ಸಿವ್ ಜ್ಯುವೆಲರಿ ಶಾಪು. ಸೊ ನೋಡ್ತಿದ್ದೀರಲ್ಲ, ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನು ಸೈನ್ ಬೋರ್ಡ್ಸ್ ತುಂಬ ಯೂಸ್ ಮಾಡಿದರು, ತುಂಬ ಎಕ್ಸ್ಪೆನ್ಸಿವ್ ಡೈಮಂಡ್ಸ್ ಇರ್ಬೋದೇನೋ ಅಂದ್ಕೊಂಡು ನಾನು. ಸೊ ಇದು ಬಂದು ಬರ್ಡ್ ಥೀಮಲ್ಲಿ ಸುಮ್ಮನೆ ಒಂದು ಜಸ್ಟ್ ಟು ಅಟ್ರಾಕ್ಟ್ ಪೀಪಲ್ ಇಕ್ಕಿದ್ರು. ನಾನು ನಿಮ್ಗೆ ಹಂಗೆ ಜಸ್ಟ್ ವೀಡಿಯೋಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೆರ್ಮ್ಸ್
ಎಲ್ಲ ಇದೆ ಬ್ರ್ಯಾಂಡು. ಸಲ ಸರ್ಜನ ರಪ್ ಅಂತ ಪಾಸ್ ಆಗದಂಗೆ ಆಗ್ಬಿಡ್ತಿದ್ದು ನೋಡ್ತಾ ಇದ್ದಾರೆ. ಏನು ಆರ್ಕಿಟೆಕ್ಚರ್, ಇಟಾಲಿಯನ್, ಎವ್ರಿಥಿಂಗ್ ಸೊ ಬ್ಯೂಟಿಫುಲ್. ಸತಿ ಐಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ನನಗಿದ್ದಿದ್ದು ಬರೀ 2 ಅವರ್ ಅಷ್ಟೇ. 8 ಓ ಕ್ಲಾಕ್ಗೆಲ್ಲ ನಾನು ರೆಸಾರ್ಟ್ ರೀಚ್ ಆಗಿದ್ದೆ. ನಾನು ಅಂದ್ಕೊಂಡಿದ್ದೆ ಬರೀ ಒಂದು 12 ಗಂಟೆ ಫುಲ್ಲು ಸ್ಟ್ರೀಟ್ಸ್ನೆಲ್ಲ ಓಡಾಡೋಣ, ವೆನೇಷಿಯನ್ನೆಲ್ಲ ಕವರ್ ಮಾಡೋಣ ಅಂತ. ಸೊ ಕವರ್ ಮಾಡಿದೆ ನೈಟ್ ಟೈಮ್ನಲ್ಲಿ. ಸೊ ಇದು ಲಂಡನ್ ಏರ್ ಟವರ್ ನೋಡ್ಬೋದು. ಸೊ ನಾಳೆ ಇನ್ನು ಮಿಕ್ಕಿದ್ದು ನಾಳೆ ಕವರ್ ಮಾಡೋಣ ಅಂದ್ಬಿಟ್ಟು 4:30 ಮೇಲೆ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ನೆನ್ನೆ ನೈಟ್ 12 ಆಗಿದ್ದರಿಂದ ಎದೋಳೋದು ಅಷ್ಟರಲ್ಲಿ ಮಾರ್ನಿಂಗು 12 ಆಗಿತ್ತು. ಒಂದು ಲಂಚೆಲ್ಲ ಮುಗಿಸಿ ವೆನೇಷಿಯನ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ನೆನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ, ಜಸ್ಟ್ ಇನ್ನೂ ಮಸ್ತಾಗಿರುತ್ತೆ ಅಂತ ನೋಡೋಕೆ ಅಂತ. ಮೇಯ್ನ್ ಎಂಟ್ರೆನ್ಸು ಎಲ್ಲದಕ್ಕೂ ವೆನೆಟಿಯನ್ನು, ದಿ ಲಂಡನ್ ಏರ್ ಮಕಾವು ಆ್ಯಂಡ್ ಎವ್ರಿ ಟವರ್ಸ್ ಕನೆಕ್ಟ್ಸ್. ಸೊ ಫೈನಲಿ 4:30 ಆಗಿತ್ತು. ನೋಡ್ಬೋದು ಸಂಜೆ ಆಗ್ತಾ ಬರ್ತಾಯಿತ್ತು. ನೋಡಬೇಕು ಲೈಟ್ಸಪ್ ಎಲ್ಲ ಹೇಗೆ ಆಗುತ್ತೆ ಅನ್ನೋದು ನೋಡಬೇಕಿತ್ತು. ನಾನು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಫುಲ್ಲು ಇದು ಎಕ್ಸ್ಕಲೇಟರ್ ಇದೆ. ಸೊ ಇದೆಲ್ಲ ರೋಡು. ನಿಮಗೆ ರೋಡು ಫುಲ್ಲು ಕ್ಲೀನಾಗಿ ಕಾಣಿಸುತ್ತೆ. ಏರಿಯಲ್ ವ್ಯೂ ಸಿಕ್ಕಾಪಟ್ಟೆ ಒಳ್ಳೆ ಫೋಟೋಸ್ ಎಲ್ಲ ತೆಗಿಸ್ಬೋದು. ಬಾಲ್ಕನೀಲಿ ಆಗಲೇ ತೋರಿಸ್ನಲ್ಲ, ಬಾಲ್ಕನೀಲಿ ಹೋದರೆ ನಿಮಗೆ ಆರಾಮಾಗಿ ಫೋಟೋಸ್ ಎಲ್ಲ ತೊಗೊಬೋದು. ಇದು ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಲಂಡನ್ ಏರು ಫುಲ್ಲು ವ್ಯೂ ಕಾಣಿಸುತ್ತೆ, ಫೋಟೋ ತೊಗೊಬೋದು. ನಿಮಗೆ ರೈಟ್ ಸೈಡ್ ಹೋದರೆ ದಿ ಪರ್ಷಿಯನ್ ಮಕಾವು ಇದು ಫುಲ್ ಫೋಟೋಸ್ ಎಲ್ಲ ತೊಗೊಬೋದು. ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದೆ ಈ ಥರ ಇರುತ್ತೆ ಮೇಯ್ನು. ಸೊ ನಿಮ್ಗೆ ಈ ಕಡೆ ಬಂದರೆ ಪರ್ಷಿಯನ್ನು, ಆ ಕಡೆ ಹೋದರೆ ಲಂಡನ್ ಏರ್ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು. ಸೊ ಇದು ಬಂದು ನೋಡಿ ಲಂಡನ್ ಏರು ಫುಲ್ ನೋಡ್ತಿದ್ದಾರಲ್ಲ ಹೆಂಗೆ ಟ್ರಾಫಿಕಲ್ಲಿ ಕಾರ್ಸ್ ಎಲ್ಲ ನಿಂತಿದೆ ಅಂತ ಹೇಳಿ. ನಾನು ಎಸ್ಕಲೇಟರ್ ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಕಾಲೆಲ್ಲ ಫುಲ್ ಓಡಾಡಿ ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು. ಸೇಮ್ ಆಲ್ಮೋಸ್ಟ್ ಲಂಡನ್ ಥೀಮಲ್ಲೇ ಬಿಲ್ಡ್ ಆಗಿರೋದು ಇವೆಲ್ಲ, ಜಸ್ಟ್ ಟು ಅಟ್ರ್ಯಾಕ್ಟ್ ಪೀಪಲ್. ನೋಡಿ ಈಗ ಬಾಲ್ಕನಿಯಿಂದ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನಿಮಗೆ. ಆಲ್ಮೋಸ್ಟ್ ಲಂಡನ್ನೇ, ಇಲ್ಲಿ ಮಿನಿ ಲಂಡನ್ನೇ ತಂದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಫಿಲ್ ಟವರ್ ಕಾಣಿಸ್ತದೆ ನಿಮಗೆ. ಎಫಿಲ್ ಟವರ್ ದಿ ಪರ್ಷಿಯನ್ ಅದೇನೆ. ನಿಮ್ಗೆ ಎಫಿಲ್ ಟವರ್ ಕಾಣಿಸ್ತಿದೆಯಲ್ಲ ಅದೇನೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಫೋಟೋ ತೆಗೆಸ್ಕೊಳಕ್ಕಿದ್ರು, ಕಾಯ್ತಾಯಿದ್ರು. ಇವಾಗ ಲೈಟಪ್ಸ್ ಆಯಿತು, ಈವ್ನಿಂಗ್ ಆಗ್ತಾ ಇದೆ, ಎಲ್ಲ ದೀಪಗಳೆಲ್ಲ ಹಚ್ಚಿದ್ದಾರೆ ನೋಡ್ಬೋದು. ಫುಲ್ ಸ್ಟ್ರೀಟ್ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಒಂದು ಐಸ್ಗೆ, ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನೋಡಿ ಹಂಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದಿನ ಈ ವಿಡಿಯೋದಲ್ಲಿ. ಸೊ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆನ್ಸಿವ್ ರೆಸಾರ್ಟ್ಸ್, ಹೋಟೆಲ್ಲು ಇರೋದಿಲ್ಲ, 5 ಸ್ಟಾರ್ ಹೋಟೆಲ್ಸು. ಅದು ಲಂಡನ್ ಏರ್ ಹಿಂದೆಗಡೆ ಬಂದು. ಸೊ ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ನೋಡಿದ್ರಲ್ಲ. ನಾನು ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋನ ತೆಗೆಸ್ಕೊಂಡೆ, ಇರಲಿ ಒಂದು ಮೆಮೊರೀಸ್ಗೋಸ್ಕರ ಅಂಥೇಳಿ. ಈಗ ಫುಲ್ಲು ಈವ್ನಿಂಗ್ ಆಗ್ತಾಯಿದೆ, ಲೈಟೆಲ್ಲ ಆನ್ ಆಗಿದೆ ನೋಡ್ಬೋದು. ಲಂಡನ್ ಏರ್ ಮಕಾವು ಇದು ಫುಲ್ಲೆಲ್ಲ ಲೈಟ್ ಆನ್ ಆಗಿದೆ. ಸೊ ನಾನು ಇರಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಎಲ್ಲ ಫೋಟೋಗೆ ಸಿಕ್ಕಾಪಟ್ಟೆ ಜನ ಇದ್ದರು. ಫೋಟೋ ತೆಗೆಸ್ಕೊಳಕ್ಕೆ ಒಂದು 1/2 ಅವರ್ ಕಾಯಬೇಕಿತ್ತು. ಒಂದು 1/2 ಅವರ್ ಆದಮೇಲೆ ನನಗೊಂದು 12 ಫೋಟೋಸ್ ಏನೋ ತೊಗೊಂಡೆ ವಿತ್ ದಿ ಹೆಲ್ಪ್ ಆಫ್ ಸಮ್ಮನ್, ಯಾರೋ ತಕ್ಕೊಟ್ರು. ಆದಮೇಲೆ ಒಳಗೆ ಎಂಟ್ರಾದೆ ಮಾಲಲ್ಲಿ. ನೋಡ್ತಾ ಇದ್ದೀರಲ್ಲ, ನಾನು ನೆನ್ನೆನೂ ಕವರ್ ಮಾಡಿದೆ, ಇವತ್ತು ಸ್ವಲ್ಪ ಫೋಟೋ ತೆಗೆಸ್ಕೊಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಸೊ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹೋಗ್ಬಿಟ್ಟು ಅನದರ್ ಪಾರ್ಟ್ ಆಫ್ ಮಕಾವನ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ಇದು ಕಂಪ್ಲೀಟ್ ಶಾಪಿಂಗ್ ಏರಿಯಾ, ಅಂದರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್, ಲೈಕ್ ಬ್ಯೂಟಿ ಪ್ರಾಡಕ್ಟ್ಸ್, ಲೇಡೀಸ್ಗೆ, ವುಮೆನ್ಸ್ಗೆ ಅಂತಲೇ ಹೇಳ್ಬೋದು. ನೋಡ್ತಿದ್ರಲ್ಲ ಪರ್ಫ್ಯೂಮ್ಸ್, ಎವ್ರಿಥಿಂಗ್ ಅಷ್ಟೇ. ಬನ್ನಿ ಹೋಗೋಣ. ಇಷ್ಟೆಲ್ಲ ನೋಡ್ಕೊಂಡು ಈಗ ವಾಪಸ್ ರಿಟರ್ನ್ ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಲಾಸ್ ವೇಗಸ್ ಆಫ್ ಏಷ್ಯಾ ಬಿಡ್ರಪ್ಪ, ಇದು ಮುಂಚೆ ಹೋಗಿ ಇದೆ ಸಕ್ಕತ್ತಾಗಿ. ಸಿ ಬ್ಯಾಕ್ಗ್ರೌಂಡ್ ಇಲ್ಲೆಲ್ಲ ಹೆಂಗೆ ಡಿಸಿಪ್ಲಿನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ, ಗಾಡಿ ಹೋಗಂತ ಯಾರು ಹೋಗಲ್ಲ. ಸೇಫ್ ಸ್ಟಾಪ್ ಕ್ಲೀನಾಗಿ ಸ್ಟಾಪ್ ಆಗುತ್ತೆ.
ನಮ್ಮ ಕಡೆ ಇದ್ದಾರಪ್ಪ ಇವರೇ, ಹೆಂಗೆ ಬೇಕು ಹಂಗೆ ಹೋಗ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾರೆ. ಇಷ್ಟ ಆಯ್ತು ನೋಡಿ. ಸೊ ಯಾರನ್ನ ಬಂದರೆ ಕಾರ್ ನಿಲ್ಲಿಸ್ತಾರೆ, ಇಲ್ಲ ಅಂದರೆ ಕಾರ್ ಬಂದರೆ ಜನ ನಿಲ್ತಾರೆ. ಸೊ ಎಲ್ಲ ಆರ್ಗನೈಸ್ಡ್. ನಾನು ಕ್ಯಾಬ್ ಬುಕ್ ಮಾಡಿದ್ದೆ, ಫೈನಲಿ ಕ್ಯಾಬ್ ಬಂತು. ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಟವರ್ ಬಂದು ಮೇಯ್ನ್ ಮಕಾವು ಟವರ್ ಅದು ಇರೋದು. ಈಗ ನಾನು ಸಿಟಿ ಸೆಂಟರ್ ಹೋಗ್ತಾ ಇದ್ದೀನಿ, ಅನದರ್ ಪಾರ್ಟ್ ಆಫ್ ಮಕಾವು ಸಿಟಿ ಸೆಂಟರು. ಇದು ಕನೆಕ್ಟಿಂಗ್ ಬ್ರಿಡ್ಜು. ಇವಾಗ ಸ್ಟ್ರೈಟಲ್ಲಿ ನಿಮಗೆ ತೋರಿಸ್ತೀನಿ ಒಂದು. ಅದು ಬಂದು 5 ಸ್ಟಾರ್ ಹೋಟೆಲ್ ಪ್ಲಸ್ ಕೆಸಿನೋ, ವೆರಿ ಎಕ್ಸ್ಪೆನ್ಸಿವ್ ಕೆಸಿನೋ ಅದು. ಇವಾಗ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಗ್ರ್ಯಾಂಡ್ ಲಿಸ್ಬೋವಾ ಅಂತೇಳಿ ಅದು 5 ಸ್ಟಾರ್ ಹೋಟೆಲ್ಲು ಮತ್ತು ಕೆಸಿನೋ, ಸ್ಪಾ ಮತ್ತು ಆಲ್ಮೋಸ್ಟ್ 300 ರೂಮ್ಸ್ ಇದೆ, ಸಿಕ್ಕಾಪಟ್ಟೆ ಫೇಮಸ್ಸು. ಅದೇ ಹೇಳಿದ್ದು ಮಕಾವು ಟವರು ನಿಮಗೆ ಕಾಣಿಸ್ತಾ ಇರೋದು. ಸೊ ಇವಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಗ್ರ್ಯಾಂಡ್ ಲಿಸ್ಬೋವಾಗೆ ನೋಡ್ತಿದ್ದೀರಲ್ಲ. ಇದು ಲೋಟಸ್ ಶೇಪ್ಡ್ ಇರೋದು ಕೆಸಿನೋ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ, ಬಟ್ ಆಚೆಯಿಂದ ನೋಡಿದೆ. ಗೊತ್ತಲ್ಲ, ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ನಮಗೇನು ಆಡೋ ಹುಚ್ಚಿಲ್ಲ. ಸೊ ನಾನು ಕನ್ಸಿಡರ್ ಮಾಡೋಕ್ಕೆ ಹೋಗಲಿಲ್ಲ ಒಳಗಡೆ. ಇವಾಗ ಆನ್ ದ ವೇ ಏನು ನೋಡ್ತಾ ಇದ್ದೀನಿ ಕ್ಯಾಬಲ್ಲಿ, ನಾನು ಅಷ್ಟೇ ನೋಡಿದ್ದು. ಅಲ್ಲಿ ಕೆಳಗಡೆ ನಿಮ್ಮ ಬ್ಲೂವಲ್ಲಿ ಕಾಣಿಸ್ತಿದ್ದಲ್ಲ, ಅದು ಲೋಟಸ್ ಥೀಮ್ಡು. ಸೊ ಫುಲ್ಲು ಇದು ಆ್ಯಕ್ಚುಲಿ ಕ್ಯಾಮ್ರಾಗಿಂತ ನಮ್ಮ ಹೈಯಲ್ಲಿ ನೋಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ತೀರ ಅಲ್ಲೆಲ್ಲ ಫುಲ್ ಇದು ಬಂದು ಕ್ಯಾಪಿಟಲ್. ಸೊ ಕೆಸಿನೋ, ಗ್ಯಾಮ್ಲಿಂಗ್ ಏರಿಯಾಸ್ ಇವೆಲ್ಲ ಫುಲ್ ಕಂಪ್ಲೀಟ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಬ್ರಿಡ್ಜು. ಸೊ ನಾನಿವಾಗ ಇಲ್ಲಿ ಸ್ಟಾರ್ಬಕ್ಸ್ ಇದೆ, ಸ್ಟಾರ್ಬಕ್ಸ್ಗೆ ಹೋಗ್ತಾ ಇದ್ದೀನಿ, ಕಾಫಿ ಕುಡಿಯೋಣ ಅಂತೇಳಿ ಬಂದೆ. ಸೊ ಅಲ್ಲಿ ನನ್ನ ಇವಾಗ ಡ್ರಾಪ್ ಮಾಡ್ತಾರೆ ಇವರು. ಆನ್ ದಿ ವೇ ನೀವು ನೋಡಿದ್ದದು ಗ್ರ್ಯಾಂಡ್ ಲಿಸ್ಬೋವಾ ಬಂದು. ಸೊ ಬನ್ನಿ, ಇವಾಗ ನನಗೆ ಸ್ಟಾರ್ಬಕ್ಸ್ ಸಿಗುತ್ತೆ. ಫೈನಲಿ ನಾವು ಸ್ಟಾರ್ಬಕ್ಸ್ನ ರೀಚ್ ಆದೆ. ನೋಡ್ಬೋದು ಸ್ಟಾರ್ಬಕ್ಸು, ಇದು ಮಕಾವೂಲಿರೋದು, ಗ್ರ್ಯಾಂಡ್ ಲಿಸ್ಬೋವಾ ಬಿಹೈಂಡ್ ರೋಡಲ್ಲಿರೋದು. ATM ಮಿಷಿನ್ನು ಇದೆ ಇಲ್ಲಿ ನೋಡ್ಬೋದು. ಎಂಟ್ರ್ ಆಗ್ತಾಯಿದ್ದೀನಿ ಇವಾಗ. ಈಗ ತೋರಿಸ್ತಾ ಇರೋದು ಬಂದು ಪ್ರೈಸ್ ಮೆನ್ಯೂ. ನಾನು ಕಾಫಿ ವಿತ್ ಸ್ಮೂತಿ ತೊಗೊಂಡೆ, ಅದನ್ನ ಆರ್ಡ್ರ್ ಮಾಡಿದೆ. ಇಲ್ಲೆಲ್ಲ ಬೇಕ್ ಐಟಮ್ಸೇ ಇತ್ತು. ಆ ಬೇಕ್ ಐಟಮ್ಸ್ ಏನು ನಂಗೆ ಇಷ್ಟ ಆಗಲಿಲ್ಲ. ಬಿಲ್ಲಿಂಗ್ ಆಯಿತು. ನಾನು ನನ್ನ ನಿಯೋ ಗ್ಲೋಬಲ್ ಕಾರ್ಡ್ ಯೂಸ್ ಮಾಡ್ತಾಯಿದ್ದೀನಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆಲ್ಲ. ನೋಡ್ಬೋದು ಕೊಟ್ಟಿದ್ದಾನೆ, ಚಂದನ್ ಅಂತ ಬರೀ ಅಂತ, ಅದೇನು ಬರೋದೋ ಗೊತ್ತಿಲ್ಲ. ಇಸ್ಕೊಂಡೆ. ಆಲ್ಮೋಸ್ಟ್ 600 ಆಯಿತು ನನಗೆ ಬಿಲ್ಲು. ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಏನು ಬೆಂಗಳೂರಲ್ಲಿ ಅವೈಲೇಬಲ್ ಇದೆಯೋ ಅದೇ ಬೇಕ್ ಐಟಮ್ಸೇ, ಏನು ನಾಟ್ ಸೊ ಸ್ಪೆಷಲ್. ನಿಮ್ಗೆ ಈಗ ಬಿಲ್ ತೋರಿಸ್ತಾ ಇದ್ದೀನಿ ನೋಡಿ, $52 ಹಾಂಗ್ಕಾಂಗ್ ಡಾಲರ್, ಅಂದರೆ ಆಲ್ಮೋಸ್ಟ್ 600 ಚೇಂಜ್ ಆಯಿತು ನನಗೆ. ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲಿ ವೈಫೈ ಇತ್ತು ಫ್ರೀ. ಆಮೇಲೆ ಔಟ್ಸೈಡ್ ಬಂದೆ ನೋಡಿ, ಚಂದನ್ ಅಂತ ಬರೋ ಶಾಂದನ್ ಅಂತ ಏನೋ ಬರ್ಬಿಟ್ಟಿದ್ದಾನೆ. ಸೊ ಬನ್ನಿ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನು ಆಚೆ ಬಂದೆ, ಚಿಲ್ ಮಾಡ್ಕೊಂಡು ಓಡಾಡಿಕೊಂಡು ಫುಲ್ ಸ್ಟ್ರೀಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಬಂದೆ ಆಚೆ. ಇದು ಬ್ರಿಡ್ಜು. ಈಗ ನಾನು ಆ ಬ್ರಿಡ್ಜ್ ಮೇಲೆ, ಸ್ಕೈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ, ಯಾಕಂದರೆ ನಾನು ಆ ಕಡೆ ಹೋಗಬೇಕಿತ್ತು. ನೋಡ್ತಿದ್ರೆ ಫುಲ್ ಕೆಸಿನೋ ಏರಿಯಾನೇ, ಹೋಟೆಲ್ಸ್, ಕೆಸಿನೋ, ರೆಸಾರ್ಟ್ ಅಂತ. ಇದು ಕ್ಯಾಪಿಟಲ್ ಮಕಾವಲ್ಲಿದ್ದೀನಿ, ಮಕಾವ್ ಸೆಂಟರು. ಇದು ಕೆಸಿನೋ ಪಾಯಿಂಟ್, ಲಿಸ್ಬೋನ್ ಕೆಸಿನೋ ಪಾಯಿಂಟ್. ಸೊ ಎಲ್ಲ ಸ್ಕೈ ಸ್ಕ್ರಾಪರ್ಸ್ ಎಲ್ಲ ಬ್ಲಾಗಿದೆ ನೋಡ್ಬೋದು. ದಿಸ್ ಇಸ್ ಸರ್ಕಲ್ ಆ್ಯಕ್ಚುಲಿ. ಇಲ್ಲೆಲ್ಲರೂ ಕೂಡ ಶರ್ಟ್ ಬಿಟ್ಬಿಟ್ಟು ಈ ಥರ ರನ್ನಿಂಗು ಮಾಡೋದಂತೂ ವೆರಿ ಕಾಮನ್ನು. ನಾನು ಇಲ್ಲಿ ಸ್ಕೈ ಬ್ರಿಡ್ಜ್ನ ಯೂಸ್ ಮಾಡಿ ಎಲಿವೇಟರು, ಸೊ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಲಿಫ್ಟ್ ಯೂಸ್ ಮಾಡಿ ಮೇಲೆ ಬರ್ತಾಯಿದ್ದೀನಿ. ನೋಡ್ಬಿಟ್ಟು ಫಸ್ಟ್ ಟೈಮ್ ನಾನು ಸ್ಟಾರ್ಬಕ್ಸ್ನ ಟ್ರೈ ಮಾಡ್ತಾ ಇರೋದು. ನನಗೇನೋ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಸೊ ಇವತ್ತಿಲ್ಲಿ ಇಟ್ಬಿಟ್ಟು ಅದಕ್ಕೆ ಕಣಕ ಅಂತ ಸ್ಕೈ ವ್ಯೂ ತೋರಿಸ್ತಾ ಇದ್ದೀನಿ, ಒಳ್ಳೆ ವ್ಯೂ ತೋರಿಸ್ತಾ ಇದ್ದೀನಿ. ಏನು ಬಾಂಬಾಗಿದೆಯಪ್ಪ ನಾವು.
ಫೈನಲಿ 12:30 ಆಗಿತ್ತು ನಾನು ಬಿಡೋ ಅಷ್ಟಲ್ಲಿ. ಹೋಗಿ ರೆಸಾರ್ಟಲ್ಲಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ನ ಬುಕ್ ಮಾಡಿ ಈಗ ಹೋಗ್ತಾ ಇದ್ದೀನಿ, ನೋಡ್ಬೋದು. ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಮಕಾವು ಟವರು ಮತ್ತು ಅಲ್ಲಿನ ಕಾರು ಹೇಗೆ ಪ್ರಿಪೇರ್ ಮಾಡ್ತಾರೆ, ಹಾಟ್ ವೀಲ್ಸ್ ಅಂತಾರಲ್ಲ ಆ ಥರ ಎಲ್ಲ ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.